ನಮಸ್ಕಾರ. ಈ ನ್ಯೂಮರಾಲಜಿ ಅಂತಕ್ಕಂಥದ್ದು ಅಂಕೆಗಳಿಂದ ಯಾವ ರೀತಿ ಒಂದು ಭವಿಷ್ಯ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಈ ಸಂಖ್ಯೆಗಳಿಗೂ ಮತ್ತು ನವಗ್ರಹಗಳಿಗೂ ಒಂದು ರೀತಿಯ ಸಂಬಂಧ ಅಂಥೇಳಿ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಂಖ್ಯೆ ನಂಬರ್ 1 ಅಂತ ಬಂದಾಗ ಸೂರ್ಯ, 2 ಅಂದರೆ ಚಂದ್ರ, ಈ ರೀತಿ ಆ ಒಂದು ಸಂಖ್ಯೆಗೆ ಒಂದು ಗ್ರಹ ಅಂತಕ್ಕಂಥದ್ದು ಪ್ರತಿನಿಧಿಸುತ್ತೆ. ಅದೇ ರೀತಿ ಈ ಒಂದು ಸಂಖ್ಯೆಗಳು ನ್ಯೂಮರಾಲಜಿ ಅಂತ ಏನು ಹೇಳ್ತೀವಿ, ಈ ಸಂಖ್ಯೆಗಳಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಾ ಅಂತ ನಾವು ನೋಡಿದಾಗ ಖಂಡಿತವಾಗಿ ಈ ಸಂಖ್ಯೆಗಳಿಗೂ ಮತ್ತು ನಮ್ಮ ಜೀವನಕ್ಕೂ ಹತ್ತಿರ ಒಂದು ಸಂಬಂಧ ಇದೆ ಅಂತೇಳಿ ನ್ಯೂಮರಾಲಜಿಯಲ್ಲಿ ಹೇಳುತ್ತೆ. ಹಾಗಾದರೆ ಯಾವ ರೀತಿ ಬದಲಾವಣೆ ಆಗುತ್ತೆ ಈ ಸಂಖ್ಯೆಗಳು ನಮ್ಮ ಜೀವನಕ್ಕೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಮೊಬೈಲ್ ಸಂಖ್ಯೆಯ ಒಂದು ಕೊನೆಯಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆಯಿಂದ ಒಬ್ಬ ವ್ಯಕ್ತಿಯ ಸಂಪತ್ತು ಅಥವಾ ಖ್ಯಾತಿ ಅಂತಕ್ಕಂಥದ್ದು, ನಾಯಕತ್ವ ಅಂತಕ್ಕಂಥ ಗುಣಗಳು ಬರುತ್ತೆ ಅಂತೇಳಿ ಹೇಳ್ಬೋದು. ಎಕ್ಸಾಂಪಲ್ ಅಂದರೆ ಈಗ ನಾವು ಒಂದು ಕಾರ್ ತಗೊಳ್ತೀವಿ, ಆ ಕಾರ್ ತಗೊಂಡಾಗ ಅದಕ್ಕೆ ಇದೇ ಸಂಖ್ಯೆ ಬೇಕು ಅಂತಕ್ಕಂಥದ್ದನ್ನು ಹೆಚ್ಚಿನ ಒಂದು ಹಣವನ್ನು ಕೊಟ್ಟು ತಗೊಳ್ತೀವಿ. ಅದೇ ರೀತಿ ಒಂದು ಮನೆಯನ್ನು ಖರೀದಿ ಮಾಡಿದಾಗ ಯಾವ ಒಂದು ಮನೆಗೆ ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಆ ಸಂಖ್ಯೆ ಈ ಒಂದು ಕೆಲವು ಸಾರಿ 6 ಅಂತಕ್ಕಂಥದ್ದು, 5 ಅಂತಕ್ಕಂಥದ್ದು ಅವರಿಗೆ ಆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಅದೃಷ್ಟದ ಸಂಖ್ಯೆ ಅಂತಕ್ಕಂಥದ್ದು ಇರುತ್ತೆ, ಆ ಒಂದು ಸಂಖ್ಯೆಯನ್ನು ನಾವು ಹೆಚ್ಚಿನ ಒಂದು ಹಣವನ್ನು ಕೊಟ್ಟು ತೆಗೆದುಕೊಡ್ತೀವಿ, ಕೆಲವು ಸಂದರ್ಭಗಳಲ್ಲಿ ನೋಡ್ತೀವಿ. ಅದೇ ರೀತಿ ಈ ಮೊಬೈಲ್ ನಂಬರ್ ಅಂತಕ್ಕಂಥದ್ದನ್ನು ಕೊನೆಯಲ್ಲಿ ಕೆಲವು ಸಂಖ್ಯೆಗಳಿಂದ ಮುಕ್ತಾಯ ಆದಾಗ ಈ ಒಂದು ಸಂಖ್ಯೆಯಿಂದ ಫೋನ್ ನಂಬರು ಆ ಒಂದು ಸಂಖ್ಯೆಯಲ್ಲಿ ಎಂಡ್ ಆದಾಗ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಯಾವ ರೀತಿ ಅಂದರೆ ಆ ಒಂದು ವ್ಯಕ್ತಿಯ ಖ್ಯಾತಿ, ನಾಯಕತ್ವ ಗುಣ ಅಂತಕ್ಕಂಥದ್ದು ನಿಮ್ಮದಾಗುತ್ತೆ ಅಂತೇಳಿ ಈ ಒಂದು ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ಹೇಳುತ್ತೆ. ನಾವು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಕೆಲವು ಸಂಖ್ಯೆಗಳು ಮತ್ತು ಕೆಲವು ಸಂಖ್ಯೆಗಳ ಒಂದು ಸಂಯೋಜನೆಯನ್ನು ಶುಭ ಅಂತಕ್ಕಂಥದ್ದು ಅಥವಾ ಕೆಲವು ಸಂಖ್ಯೆಗಳು ಅಶುಭ ಅಂತಕ್ಕಂಥದ್ದನ್ನು ಪರಿಗಣನೆಯನ್ನು ತಗೊಳ್ತೀವಿ. ಆ ಒಂದು ಸಂಖ್ಯೆಗೆ ಸಂಬಂಧವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಸಂಖ್ಯೆಗಳ ಬಗ್ಗೆ ಯಾವ ಸಂಖ್ಯೆಗಳಿಂದ ಆ ಒಂದು ಮೊಬೈಲ್ ನಂಬರ್ ಅಂತಕ್ಕಂಥದ್ದು ಕೊನೆಯಾದಾಗ ಯಾವ ರೀತಿ ಒಂದು ಒಳ್ಳೆಯ ಎಫೆಕ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಒಂದು ನಂಬರ್ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿಗಳ ಹಿಂದೆ ಸುತ್ತುವರೆದಿರ್ತಾನೆ ಒಂದು ಪ್ರಪಂಚ ಅಂತೇಳಿ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ನಂಬರ್ ಅಂತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ನಂಬರ್ ಅಂತಕ್ಕಂಥದ್ದು ಮೊಬೈಲ್ ಲಾಕ್ ಇರ್ಬೋದು, ಅಥವಾ ಸಿಸ್ಟಮ್ ಲಾಕ್ ಆಗಿರ್ಬೋದು, ಅಥವಾ ಒಂದು ಮನೆಗೆ ನಂಬರ್ ಇರ್ತಕ್ಕಂಥದ್ದು ಲಾಕ್ ಆಗಿರ್ಬೋದು, ಕಾರಿಗೆ ಒಂದು ಲಾಕ್ ಆಗಿರ್ಬೋದು. ಈ ಒಂದು ಸಂಖ್ಯೆಗೂ ಮತ್ತು ಒಬ್ಬ ಮನುಷ್ಯನಿಗೆ ಹತ್ತಿರವಾದ ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಹೇಳ್ಬೋದು. ಸಂಖ್ಯೆಗಳು ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಹಾಗಾದರೆ ಕೆಲವು ಸಂಖ್ಯೆಗಳು ಆ ಒಂದು ಸಂಯೋಜನೆಯನ್ನು ಶುಭ ಅಂತಕ್ಕಂಥದ್ದನ್ನು ಕೊಡುತ್ತೆ. ಈ ಒಂದು ಸಂಖ್ಯಾಶಾಸ್ತ್ರ ಪ್ರತಿಯೊಂದು ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಆಳ್ತಕ್ಕಂಥ ಒಂದು ಗ್ರಹ ಮತ್ತು ಜೀವನದ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಈ ಒಂದು ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಹಲವಾರು ಪಾಸ್ವರ್ಡ್ ಅಂತ ಹೇಳ್ತೀವಿ, ಮೊಬೈಲ್ ಸಂಖ್ಯೆಗಳನ್ನು ನಂಬರ್ಗಳಿಂದ ಆ ಒಂದು ವ್ಯಕ್ತಿ ಅಂದರೆ ಒಬ್ಬ ಮನುಷ್ಯ ನಾವು ಪಾಸ್ವರ್ಡ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಇರ್ತಕ್ಕಂಥ ಒಂದು ನಂಬರನ್ನು ಪಾಸ್ವರ್ಡ್ ಕೀವನ್ನು ಯೂಸ್ ಮಾಡ್ತೀವಿ ಮತ್ತು ಆ ಒಂದು ನಂಬರನ್ನು ಯೂಸ್ ಮಾಡಿ ಅದರ ಸುತ್ತನೇ ನಾವು ಸುತ್ತುವರಿಯುತ್ತೇವೆ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ ಈ ಒಂದು ಸಂಖ್ಯೆಗಳ ಆ ಒಂದು ವ್ಯಕ್ತಿಯ ಆ ವ್ಯಕ್ತಿತ್ವ ಮತ್ತು ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಕೆಲವು ಸಾರಿ ಒಂದು ಅದೃಷ್ಟದ ಸಂಖ್ಯೆ ಅಂತಕ್ಕಂಥದ್ದು ಕೆಲವರು ಆ ಒಂದು ಮೊಬೈಲ್ ನಂಬರ್ ಸಂಖ್ಯೆಯನ್ನು ಇಟ್ಕೊಂಡಾಗ ಅದಕ್ಕೆ ಒಂದು ಪಾಸ್ವರ್ಡನ್ನು ಯೂಸ್ ಮಾಡಿದಾಗ ಅವರಿಗೆ ಆ ಮುಖಾಂತರವಾಗಿ ಒಂದು ಅದೃಷ್ಟ ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾದರೆ ಈ ಸಂಖ್ಯೆಗಳಂತಕ್ಕಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಕೆಲವು ಸಂಖ್ಯೆಗಳನ್ನು ಮತ್ತು ಆ ಒಂದು ಸಂಖ್ಯೆಯ ಸಂಯೋಜನೆ ಶುಭ ಅಂತಕ್ಕಂಥದ್ದು ಯಾವ ರೀತಿ ಅಶುಭ ಅಂತಕ್ಕಂಥದ್ದು ವಿವರಿಸಲಾಗಿದೆ ಅಂತಕ್ಕಂಥದ್ದನ್ನು ಕೆಲವು ಸಂಖ್ಯೆಗಳನ್ನು ಮಾತ್ರ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಕೆಲಲ್ಲಿ ಈ ಒಂದು ಮೊಬೈಲ್ ಸಂಖ್ಯೆ ಒಂದು 10 ನಂಬರ್ ಸಂಖ್ಯೆ ಇರುತ್ತೆ. ಆ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಕೆಲವು ನಂಬರ್ಗಳಿಂದ ಆ ಒಂದು ಮೊಬೈಲ್ ಸಂಖ್ಯೆ ಅಂತಕ್ಕಂಥದ್ದು ಎಂಡ್ ಆದಾಗ ಆ ಒಂದು ವ್ಯಕ್ತಿಯ ಅದೃಷ್ಟ ಅಂತಕ್ಕಂಥದ್ದು ಅಥವಾ ಸಂಪತ್ತು ಹೆಚ್ಚಾಗ್ತಕ್ಕಂಥ ಒಂದು ಲಕ್ಷಣ, ವ್ಯಕ್ತಿತ್ವ ಬದಲಾಗಿ ಒಂದು ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಯಾವುದು ಆ ಒಂದು ನಂಬರು ಅಂದರೆ ಮೊಬೈಲ್ ನಂಬರಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದು
3 ಸಂಖ್ಯೆಯಿಂದ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊನೆ ಆದರೆ ಅದು ಗುರುವಿನ ಒಂದು ಸಂಖ್ಯೆ 3 ಅಂತಕ್ಕಂಥದ್ದು ಗುರುವಿನ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಈ 3ನಿಂದ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆ ಲಾಸ್ಟ್ ಆದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು, ಒಂದು ಗುರು ಭಕ್ತಿ ಅಂತಕ್ಕಂಥದ್ದು ಇರುತ್ತೆ. ಹಣದ ಹರಿವು ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಆ ಒಂದು ಸಮೃದ್ಧಿಗೆ ಸಂಕೇತವಾಗಿರ್ತಕ್ಕಂಥ, ಜ್ಞಾನಕ್ಕೆ ಸಂಕೇತವಾಗಿರ್ತಕ್ಕಂಥ ಒಂದು ಸಂಖ್ಯೆಯಿಂದ ನಿಮ್ಮ ನಂಬರ್ ಎಂಡಾದಾಗ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಇರ್ತಕ್ಕಂಥದ್ದು 6. ಈ 6 ಅಂದರೆ ಶುಕ್ರ ಗ್ರಹ ಒಂದು ಸಂಖ್ಯೆ. ಈ ಒಂದು ಯಾರದೇ ಒಂದು ಮೊಬೈಲ್ ನಂಬರಲ್ಲಿ 6ನಿಂದ ಆ ಒಂದು ಸಂಖ್ಯೆ ಎಂಡ್ ಆದಲ್ಲಿ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಶುಭ ಅಂತೇಳಿ ಪರಿಗಣಿಸ್ತೀವಿ. ಯಾಕಂದರೆ ಈಗಿನ ಒಂದು ಕಾರಿನ ಸಂಖ್ಯೆ ನೋಡಿರ್ಬೋದು, ಸಾಮಾನ್ಯ ಎಲ್ಲ ಒಂದು ನಂಬರ್ ಬರ್ತಕ್ಕಂಥದ್ದು ಕೂಡಿದಾಗ 6 ಬರ್ತಕ್ಕಂಥದ್ದು ತೆಗೆದುಕೊಳ್ತಾರೆ, ಅಥವಾ 9 ಬರ್ತಕ್ಕಂಥದ್ದು ತೆಗೆದುಕೊಳ್ತಾರೆ. 6 ಅಂತಕ್ಕಂಥದ್ದು ಲಕ್ಷ್ಮಿ ಅಂದರೆ ಶುಕ್ರ. ಈ ಒಂದು ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥ ಶುಕ್ರನ ಒಂದು ಸಂಖ್ಯೆ ಆಗಿರ್ತಕ್ಕಂಥದ್ದು 6 ಅಂತಾಗ ಒಂದು ಸಂಪತ್ತು, ಸಮೃದ್ಧಿಯನ್ನು, ಖ್ಯಾತಿ ಮತ್ತು ಐಷಾರಾಮಿ ಜೀವನವನ್ನು ಈ ಒಂದು ವ್ಯಕ್ತಿಗಳು ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಪ್ರೀತಿಗೆ ಕಾರಣವಾಗಿರ್ತಕ್ಕಂಥ ಶುಕ್ರ ಗ್ರಹವನ್ನು ಈ ಒಂದು ಸಂಖ್ಯೆ ಪ್ರತಿನಿಧಿಸುತ್ತೆ. ಮತ್ತು 6ನೇ ಸಂಖ್ಯೆಯಿಂದ ಕೊನೆಗೊಳ್ತಕ್ಕಂಥ ಒಂದು ಮೊಬೈಲ್ ಸಂಖ್ಯೆ ಅಂತಕ್ಕಂಥದ್ದು ವ್ಯಕ್ತಿಗೆ ಅವರ ಒಂದು ಕೆಲಸದಕ್ಕೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿ ಹೆಚ್ಚಿನ ಒಂದು ಜ್ಞಾನ ಬೇಕು ಅಂದಾಗ ಈ ಒಂದು ಸಂಖ್ಯೆ ಎಂಡಾದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಆ ಲಕ್ಷ್ಮಿಯ ಆಕರ್ಷಣೆ ಆಗ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಪಂದನೆ ಸಿಗ್ತಕ್ಕಂಥದ್ದು ಈ ಒಂದು ವ್ಯಕ್ತಿಗಳಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಆ ಒಂದು ಕೆಲಸ ಅಭಿವೃದ್ಧಿಯ ವೇಗ ಅಂತಕ್ಕಂಥದ್ದು ಬಹಳ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು 6ನೇ ಸಂಖ್ಯೆ ಅಂತಕ್ಕಂಥದ್ದು ತುಂಬ ಮೋಡಿ ಮಾಡ್ತಕ್ಕಂಥ ಒಂದು ಸಂಖ್ಯೆ, ಸೌಂದರ್ಯಕ್ಕೆ ಇರ್ತಕ್ಕಂಥ ಶುಕ್ರ ಗ್ರಹದ ಒಂದು ಸಂಖ್ಯೆ ಆಗಿರೋದ್ರಿಂದ ಒಂದು ಪ್ರೀತಿಯನ್ನು ನೀಡ್ತಕ್ಕಂಥ ಒಂದು ಸಂಖ್ಯೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಂತಹ ಒಂದು ವ್ಯಕ್ತಿಗಳತ್ತ ವಿಶೇಷವಾಗಿ ಆಕರ್ಷಣೆಗೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭ ಸಹ ಈ ಒಂದು ನಂಬರಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಇರ್ತಕ್ಕಂಥದ್ದು ನಂಬರು 9. ಈ 9 ಅಂತಕ್ಕಂಥದ್ದು ಕುಜನ ಸಂಖ್ಯೆ. ಕುಜ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಜ್ಯೋತಿಷ್ಯದಲ್ಲಿ ಏನಿರುತ್ತೆ, ಕುಜ ಅಂದರೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಧೈರ್ಯವನ್ನು ಕೊಡ್ತಕ್ಕಂಥ ಸಂಖ್ಯೆ ಅಂದರೆ ವಿಶೇಷ ಕುಜ. ಹಾಗಾಗಿ ಯಾರ ಒಂದು ಮೊಬೈಲಲ್ಲಿ 9ರಿಂದ ಆ ಒಂದು ಸಂಖ್ಯೆ ಮೊಬೈಲ್ ನಂಬರು ಎಂಡಾಗುತ್ತೆ, ಒಂದು ತುಂಬ ಶುಭ ಅಂತೇಳಿ ಹೇಳ್ಬೋದು. ಮಂಗಳ ಗ್ರಹದ ಸಂಖ್ಯೆ ಆಗಿರ್ತಕ್ಕಂಥದ್ದು 9ನೇ ಸಂಖ್ಯೆ ಆಡಳಿತ ಗ್ರಹವಾಗಿದೆ. ಅಂದರೆ ಇವರು ವ್ಯಕ್ತಿಗಳು 4 ಜನರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅಥವಾ ಈ ವ್ಯಕ್ತಿಗಳು 4 ಜನರಿಂದ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ವ್ಯಕ್ತಿಗಳಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು. ತುಂಬ ಹಠದ ಸ್ವಭಾವವನ್ನು ಈ ಒಂದು ವ್ಯಕ್ತಿಗಳು ಇರುತ್ತೆ ಅಂತ ಹೇಳ್ಬೋದು. ಒಂದು ವಿಶೇಷವಾಗಿರ್ತಕ್ಕಂಥ ಧೈರ್ಯ, ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಧೈರ್ಯದಿಂದ ಮುಂದೋಗ್ತಕ್ಕಂಥ ಒಂದು ಸ್ವಭಾವ ಈ ವ್ಯಕ್ತಿಗಳಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ 9ನೇ ಸಂಖ್ಯೆ ಅಂತಕ್ಕಂಥ ಹೊಂದಿರತಕ್ಕಂಥ ಜನರು ಕಠಿಣವಾಗಿರ್ತಕ್ಕಂಥ ಪರಿಶ್ರಮಗಳು ಅಂತ ಹೇಳ್ಬೋದು, ಧೈರ್ಯಶಾಲಿಗಳು ಅಂತ ಹೇಳ್ಬೋದು, ಮತ್ತು ನಿರ್ಭೀತವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿರ್ಬೋದು. ಪರಿಣಾಮವಾಗಿ ಈ ಒಂದು 9ರಿಂದ ಸಂಖ್ಯೆ ಲಾಸ್ಟ್ ಆಗ್ತಕ್ಕಂಥವರು ಮಿಲಿಟರಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ಇಚ್ಛೆಯನ್ನು ಪಟ್ಟಿರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿಶೇಷ ಕ್ರೀಡೆಗಳನ್ನು ಆಯ್ಕೆ ಮಾಡ್ಕೊಂಥ ಒಂದು ಸಂದರ್ಭವನ್ನು ಈ ಒಂದು ವ್ಯಕ್ತಿಗಳಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಅತ್ಯುತ್ತಮವಾಗಿರ್ತಕ್ಕಂಥ ನಾಯಕತ್ವ ಗುಣ ಸಹ ಈ 9 ಯಾರಲ್ಲಿ ಆ ಮೊಬೈಲ್ ನಂಬರಲ್ಲಿ ಎಂಡ್ ಆಗುತ್ತೆ, ನಾಯಕತ್ವದ ಗುಣ ಸಹ ಈ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು. ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನ, ಈ ಟೆಕ್ನಾಲಜಿ ಅಂತ ಹೇಳ್ತೀವಿ, ಈ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಒಂದು 9ನೇ ಸಂಖ್ಯೆಯಲ್ಲಿ ಯಾರು ಆ ಮೊಬೈಲ್ ನಂಬರ್ ಅಂತಕ್ಕಂಥದ್ದು ಕೊನೆ ಆಗುತ್ತೆ ಈ ವ್ಯಕ್ತಿಗಳಲ್ಲಿ ಕಾಣಬಹುದು ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವ ಮತ್ತು ವರ್ತನೆ ತುಂಬ ಪ್ರಬಲವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಫೋನ್ ನಂಬರಲ್ಲಿ ಇರ್ತಕ್ಕಂಥ ನಂಬರು ಅಂದರೆ ಈ ಒಂದು ಸಂಖ್ಯಾಶಾಸ್ತ್ರ ಪ್ರಕಾರ ಮಾತನಾಡ್ತಕ್ಕಂಥ ಮೂಲಕ ಆ ವ್ಯಕ್ತಿಯ ಮೇಲೆ ತುಂಬ ಬಲವಾಗಿ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಶಕ್ತಿ ಈ 9 ಯಾರ ನಂಬರಲ್ಲಿ ಕೊನೆ ಆಗುತ್ತೆ ನೋಡಿ, ತುಂಬ ವಾಕ್ ಚಾತುರ್ಯ ಅಂತ ಹೇಳ್ತೀವಿ ಮತ್ತು ಧೈರ್ಯದಿಂದ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಈ ಒಂದು ವ್ಯಕ್ತಿಗಳಿರುತ್ತೆ. ಇವರ ಒಂದು ಮಾತಿಗೆ ಆ ಒಂದು ವಾಕ್ಚತಿ ಅಂತ ಹೇಳ್ತೀವಿ, ವಾಕ್ ಚಾತುರ್ಯ ಅಂತಕ್ಕಂಥದ್ದು ತುಂಬ ಅಭಿವೃದ್ಧಿ ಇರುತ್ತೆ, ಮಾತಾಡ್ತಕ್ಕಂಥದ್ದು ಶೈಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ವ್ಯಕ್ತಿಗಳಿಗೆ ತುಂಬ ಜನಾಕರ್ಷಣೆ ಆಗ್ತಕ್ಕಂಥದ್ದು ತುಂಬ ಬೇಗ ಆಗ್ತಾರೆ. ಹಾಗಾಗಿ ಈ ಒಂದು ಸಂಖ್ಯೆಗಳಿಗೆ ವಿಶೇಷವಾಗಿರ್ತಕ್ಕಂಥ 3, 6, 9 ವಿಶೇಷವಾಗಿರ್ತಕ್ಕಂಥ ಈ ಸಂಖ್ಯೆಗಳು ಮೊಬೈಲ್ ನಂಬರಲ್ಲಿ ಎಂಡಾದಾಗ ಈ ರೀತಿಯ ಕೆಲವು ಗುಣಗಳು ಆ ಒಬ್ಬ ವ್ಯಕ್ತಿಯ ಮೇಲೆ ಖ್ಯಾತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತೇಳಿ ಈ ನಮ್ಮ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂಖ್ಯಾಶಾಸ್ತ್ರದ ಮೊಬೈಲ್ ನಂಬರಲ್ಲಿ ನಿಮ್ಮ ನಂಬರ್ ಯಾವ ನಂಬರಲ್ಲಿ ಎಂಡ್ ಆಗಿದೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ. ಮತ್ತು ಈ ವಿಶೇಷವಾಗಿರ್ತಕ್ಕಂಥ ಸಂಖ್ಯಾಶಾಸ್ತ್ರದ ಪ್ರಕಾರ ಮೊಬೈಲ್ ನಂಬರಲ್ಲಿ ಈ ಒಂದು ಸಂಖ್ಯೆಯಿಂದ ಎಂಡ್ ಆದಾಗ ಕೆಲವು ರೀತಿಯ ಈ ಒಂದು
ಫೆಸಿಲಿಟಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಇಷ್ಟ ಆಗಿದ್ದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯೂಮರಾಲಜಿ ಅಂತ ಏನು ಹೇಳ್ತೀವಿ, ಈ ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ನಂಬರನ್ನು ಕಾಮೆಂಟನ್ನು ಮಾಡಿ, ಆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ವಿಡಿಯೋಗಳನ್ನು ಮಾಡೋಣ. ಈ ನಮ್ಮ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಮತ್ತು ನ್ಯೂಮರಾಲಜಿ, ವಾಸ್ತುಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಹೇಳ್ತಾ ಇರ್ತೀವಿ. ನಿಮಗೆ ಇಷ್ಟವಾದಲ್ಲಿ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಎಲ್ಲರಿಗೂ ತಲುಪಲಿ. ನಮಸ್ಕಾರ.